ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಕ್ವಶನ್ ಏನಪ್ಪಾ ಅಂದ್ರೆ, ಚಾಯ್ಸ್ ಒನ್ ಕ್ಲಿಕ್ ಮಾಡ್ಕೊಂಡು ನಾನು ಅಡ್ಮಿಷನ್ ಪ್ರೊಸೆಸ್ಗೆ ಹೋದಾಗ ಏನೆಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ, ಸೊ ಡಾಕ್ಯುಮೆಂಟ್ ಏನನ್ನೆಲ್ಲ ತಗೊಂಡು ಹೋಗ್ಬೇಕು ನಾವು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಸೊ ಅದಾದ್ಮೇಲೆ ಕೆಲವೊಂದು ಚಾಯ್ಸ್ ಸೆಂಟರ್ ಬಗ್ಗೆ ಅಪ್ಡೇಟ್ ಇದೆ, ಮತ್ತೆ ಆಪ್ಷನ್ ಸೆಂಟರ್ ಬಗ್ಗೆ ಅಪ್ಡೇಟ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳ್ತೀನಿ, ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಓಕೆನಾ. ಮೊದಲನೇದಾಗಿ ಅಡ್ಮಿಟ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಹತ್ರ ಇರಬೇಕಾಗುತ್ತೆ, SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ಒರಿಜಿನಲ್ ಇರಬೇಕಾಗುತ್ತೆ, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು, ಒರಿಜಿನಲ್ ಇರಬೇಕು, 7 ಇಯರ್ಸ್ನ ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಮತ್ತೆ ಒಂದ್ ವೇಳೆ ನೀವೇನ ಕೋಟಾಗಳನ್ನ ಕ್ಲೈಮ್ ಮಾಡ್ತೀರಾ ಅಂದ್ರೆ ಕನ್ನಡ ಮೀಡಿಯಂ, ರೂರಲ್ ಸರ್ಟಿಫಿಕೇಟು ಮತ್ತೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಅದಾದ್ಮೇಲೆ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ಮಸ್ಟ್ ಅಂಡ್ ಶುಡ್ ಇದು, ಓಕೆನಾ. ಸೊ ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ಸ್ಟಾರ್ಟಿಂಗ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಸೊ ಅದು ನಿಮ್ಮ ಹತ್ರ ಇರಬೇಕಾಗುತ್ತೆ, ಜೆರಾಕ್ಸ್ ತಗೋಸ್ಕೊಳ್ಳಿ. ಅದಾದ್ಮೇಲೆ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ಫೋಟೋ ನಿಮ್ಮ ಹತ್ರ ಇರಬೇಕಾಗುತ್ತೆ, 3 ಸೆಟ್ಸ್ ಆಫ್ ಜೆರಾಕ್ಸ್, ಇವೆಲ್ಲನೂ ಕೂಡ 3 ಸೆಟ್ ಆಫ್ ಜೆರಾಕ್ಸ್ ಇಟ್ಕೊಳ್ಳಿ, ಮತ್ತೆ ಒರಿಜಿನಲ್ ಕೂಡ ಜೊತೆಗೆ ಇಟ್ಕೊಳ್ಳಿ. ಅದಾದ್ಮೇಲೆ ಫೋನ್ ನಂಬರು ಕೊಟ್ಟಿರ್ತೀರ ನೋಡಿ, ಅದಕ್ಕೆ OTP ಬರ್ತಿರುತ್ತೆ, ಅದನ್ನ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟು ಅಡ್ಮಿಷನ್ ಆರ್ಡರ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ಚಲಾನ್ನ ಡೌನ್ಲೋಡ್ ಮಾಡ್ಕೊಂಡು ಇರಬೇಕಾಗುತ್ತೆ. ಅದಾದ್ಮೇಲೆ TC ಇರಬೇಕಾಗುತ್ತೆ. ಇಷ್ಟು ನಿಮ್ಮ ಹತ್ರ ಇತ್ತು ಅಂತ ಹೇಳೋದಾದ್ರೆ, TC ಅಂದ್ರೆ ಕಾಲೇಜ್ TC, ನೀವೇನು PU ಓದಿರ್ತೀರ ನೋಡಿ, ಒಂದು PUನ ಒಂದು TC ನಿಮ್ಮ ಹತ್ರ ಇರಬೇಕಾಗುತ್ತೆ. ಕಾಲೇಜ್ಗೆ ಹೋಗಿ ಕೊಡ್ತಾರೆ ನಿಮಗೆ, ಓಕೆನಾ. ಸ್ಟಡಿ ಸರ್ಟಿಫಿಕೇಟು ಕೂಡ ಕೊಡ್ತಾರೆ, ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಇಷ್ಟು ನಿಮ್ಮ ಹತ್ರ ಇರಬೇಕಾಗುತ್ತೆ. ಅದಾದ್ಮೇಲೆ ಚಾಯ್ಸ್ ಎಂಟ್ರಿ ದಿನಾಂಕನೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಚಾಯ್ಸ್ ಎಂಟ್ರಿ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೀಟ್ ಅವರು ಕೂಡ ಕಂಬೈನ್ ಕೌನ್ಸಲಿಂಗಿಗೆ ಬರ್ತಾರೆ, ಸೊ ಹಂಗಾಗಿನೇ ಪ್ರತಿಯೊಬ್ಬರು ಕೂಡ ಎಲ್ಲಾನು ಆಪ್ಷನ್ ಎಂಟ್ರಿಗೆಲ್ಲನೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿನೂ ಕೂಡ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಮೇನ್ ನಿಮ್ಗೆ ಇರುವಂಥದ್ದು ಕೌನ್ಸಲಿಂಗು 3rd ವೀಕ್ ಅಥವಾ 4th ವೀಕಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ, ಓಕೆನಾ. ಸೊ ಇನ್ನೇನ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.